ಬಹಳ ಪ್ರಮುಖವಾಗಿ ಫೇಸ್ ಮಾಡ್ತಾ ಇರುವಂತದ್ದು ಅಥವಾ ಬೇಕಾಗಿರುವಂತಹ ವಿಚಾರ ಮೂರು. ಒಂದು ದುಡ್ಡು, ಸಕ್ಸಸ್. ಅದು ದುಡ್ಡಿನ ಪರ್ಯಾಯ ಇನ್ನೊಂದು ಏನಂದ್ರೆ ಸಕ್ಸಸ್ ಆದ್ರೆ ತಂತಾನೆ ದುಡ್ಡು ಬರುತ್ತೆ. ಇನ್ನೊಂದು ಎರಡನೇದು ಹೆಲ್ತ್ ಅಂಡ್ ಮೂರನೇದು ರಿಲೇಶನ್ಶಿಪ್, ಸಂಬಂಧಗಳು. ರಿಲೇಶನ್ಶಿಪ್ ಅಲ್ಲಿ ಬಹಳಷ್ಟು ಜನ ನನ್ನ ಹತ್ತಿರದವ್ರದ್ದೇ ಕೆಲವ್ರು ನೋಡಿದೀನಿ, ಗಂಡ ಹೆಂಡತಿ ಮಧ್ಯದಲ್ಲಿ ಏನೋ ಒಂದು ಕಡೆ ಹೊಂದಾಣಿಕೆ ಇರಲ್ಲ. ಇಬ್ಬರನ್ನು ನಾನು ಕೇಳಿ ಮಾತಾಡಿಸಿದ್ದು ಕೆಲವು ನನ್ನ ಕಣ್ಣಾರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಕೂಡ ಇದೆ. ಇಬ್ಬರಲ್ಲೂ ಏನು ಸಮಸ್ಯೆ ಇಲ್ಲ, ಇವ್ರನ್ನ ಕೇಳಿದಾಗ ಇಲ್ಲ ಅವರಲ್ಲಿ ಏನು ಸಮಸ್ಯೆ ಇಲ್ಲ, ಬಟ್ ನಮ್ಗೇನೋ ಮ್ಯಾಚ್ ಆಗ್ತಿಲ್ಲ ಅಂತ. ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಾ ಇಲ್ಲ. ಯಾಕೆ ಬರುತ್ತೆ? ಯಾಕೆ ಅಂತಂದ್ರೆ ಏನನ್ನ ನಂಬಿರ್ತಾರ. ಇವಾಗ ಸೀರಿಯಲ್ ನೋಡ್ತೀವಿ, ಈ ಸ್ಯಾಡ್ ಮೂಮೆಂಟ್ ಅನ್ನ ನೋಡ್ತೀವಿ, ಅಲ್ಲೇನೋ ಹೀರೋ ಏನೋ ಸಪರೇಟ್ ಆಗಿರೋದು. ಸೊ ನೋಡ್ತಾ ನೋಡ್ತಾ ವಿಜುವಲೈಸೇಷನ್ ತುಂಬಾ ಬೇಗ ಕ್ಯಾಪ್ಚರ್ ಮಾಡುತ್ತೆ ಬ್ರೈನ್. ಏನು ಅಂತಂದ್ರೆ ಅದನ್ನ ನನ್ ಏನಾದ್ರೂ ಆಗ್ಬಿಟ್ರೆ ಮುಗೀತು, ಓಕೆ, ಜಗಳ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ನೀವು ನೋಡಿ, ಫಿಲ್ಮ್ ನೋಡಬೇಡಿ ಅಂತ ಹೇಳ್ತಾ ಇಲ್ಲ, ಬಟ್ ಆದ್ರೆ ಯಾವ್ದನ್ನ ನೀವು ಸ್ಟ್ರೆಸ್ಫುಲ್ ಆಗಿ ನಿಮ್ ಮನಸ್ಸಿಗೆ ತಗೊಳ್ತಾ ಇದ್ದೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ವ್ಯಕ್ತಿಯಲ್ಲಿ ನೀವು ಹೋಗಿ ಕೇಳಿದಾಗ ಕೂಡ ಇಲ್ಲ ನನ್ಗೇನು ಅನ್ಸಲ್ಲ, ಬಟ್ ಆದ್ರೂ ಜಗಳ ಮಾಡ್ತೀವಿ ನೆಗೆಟಿವ್ ಯೋಚನೆಯಿಂದ. ಅಂಡ್ ಇನ್ನೊಂದು ಕಾಮನ್ ಆಗಿ ಹೇಳ್ತಾರೆ, ನಾವೇನಾದ್ರೂ ಫೋಟೋಗಳನ್ನ ಹಾಕಿದ್ರೆ ಸ್ಟೇಟಸ್ ಅಲ್ಲಿ ಗಂಡ ಹೆಂಡತಿ ಫೋಟೋ ಇದೆ, ನೆಕ್ಸ್ಟ್ 5 ನಿಮಿಷಕ್ಕೇನೆ ಜಗಳ ಮಾಡ್ತೀವಿ ಅಂತ. ಯಾಕಂದ್ರೆ ಬಿಲೀವ್ ಮಾಡಿರ್ತಾರೆ ನೆಗೆಟಿವ್ ಬರುತ್ತೆ ಅಂತ ಅನ್ನುವಂಥ, ದೃಷ್ಟಿ ಆಗುತ್ತೆ ಅಂತ ಅನ್ನುವಂಥದ್ದು. ಸೊ ಆ ರೀತಿನೂ ಆಗುತ್ತೆ. ಫ್ರೆಂಡ್ಸ್ ಗಳನ್ನ ರಿಲೇಟ್ ಮಾಡ್ಕೊಳ್ತಾರ ಅಂತ ರಿಲೇಟ್ ಮಾಡ್ಕೊಳ್ತಾರೆ. ನೋಯಿಂಗ್ ಅಲ್ಲ, ಅನ್ನೋಯಿಂಗ್ಲಿ ನನ್ಗೇನಾದ್ರೂ ಆಗ್ಬಿಟ್ರೆ, ಅಯ್ಯೋ ನನ್ಗೇನಾದ್ರೂ ಈ ತರ ಜಗಳ ಮಾಡ್ಬಿಟ್ರೆ ಅಂತ. ಒಬ್ರೊಬ್ರದ್ದು ಫ್ರೀಕ್ವೆನ್ಸಿ ಮೇಲೆ ಕಷ್ಟ ಸುಖ ದುಃಖಗಳು ಎಲ್ಲದೂ ಇರುತ್ತೆ. ಬಟ್ ಅದನ್ನ ನೀವು ಯಾವ್ದನ್ನ ಚೂಸ್ ಮಾಡ್ಬೇಕೋ ಅದನ್ನ ಚೂಸ್ ಮಾಡಿ. ಅಂಡ್ ಇನ್ನೊಂದು ಇಲ್ಲಿ ರೆಮಿಡಿ ಏನು ಅಂತ ಅಂದ್ರೆ, ಯೂಶುವಲ್ ಆಗಿ ಕೇಳ್ತಾರೆ ಏನ್ ಮಾಡ್ಬೇಕು ಈ ಟೈಮಲ್ಲಿ, ಜಗಳ ಮಾಡ್ತಿರೋ ಟೈಮಲ್ಲಿ ಅಂತ. ಒಂದು ಮನುಷ್ಯನ ಜೊತೆಗೆ ನೀವು ಇದೀರಾ ಅಂತ ಅಂದ್ರೆ ನಿಮಗೆ ಇಷ್ಟ ಆಗಿರುವಂಥದ್ದು ಏನಾದ್ರೂ ಒಂದು ಮಾಡಿರ್ತಾರೆ. ಪೇರೆಂಟ್ಸ್ ಅದ್ರ ಅನ್ಕೊಳ್ಳಿ, ಗಂಡ ಹೆಂಡತಿ ಫಸ್ಟ್ ಚೆನ್ನಾಗಿ ನೋಡ್ಕೊಂತಿದ್ರಲ್ಲ, ಅದನ್ನ ನೆನ್ಸ್ಕೊಳಕ್ ಸ್ಟಾರ್ಟ್ ಮಾಡಿ. ಅದಕ್ಕೆ ಗ್ರಾಟಿಟ್ಯೂಡ್ ಅನ್ನ ಹೇಳಿ, ನಿಮಗೆ ಏನು ಹೆಲ್ಪ್ ಮಾಡಿದಾರೋ ಅದನ್ನ ನೀವು ಸ್ಟಾರ್ಟ್ ಮಾಡ್ತಾ ಹೋಗಿ. ಅಂಡ್ ಅದು ಫ್ರೀಕ್ವೆನ್ಸಿ ಲೆವೆಲ್ ಅಲ್ಲಿ ಮಿಸ್ ಮ್ಯಾಚ್ ಆಗುತ್ತೆ. ಅಂಡ್ ಅದು ನಿಮ್ಗೇನ್, ನೀವು ಜಗಳ ಬೇಡ ಅವ್ರಿಗೆ ಜಗಳ ಬೇಕು ಅಂದ್ರೂ ಮಿಸ್ ಮ್ಯಾಚ್ ಆಗುತ್ತೆ. ಅಂದ್ರೆ ಮೀನ್ಸ್ ಅದು ಕೋರಿಲೇಟ್ ಆಗಲ್ಲ, ಅವಾಗ ಜಗಳ ಆಗೋದ್ ನಿಲ್ಲುತ್ತೆ. ಸೊ ಯಾವಾಗಲೂ ಕೂಡ ಆ ಪರ್ಸನ್ ಅಲ್ಲಿರುವಂತಹ ಒಂದು ಒಳ್ಳೇದನ್ನ ನಮ್ಗೆ ಏನ್ ಮಾಡಿದ್ರು, ಓಕೆ ಇಷ್ಟೊಂದು ಬೈದ್ರು ಜಗಳ ಮಾಡಿದ್ರು, ಓಕೆ ನನ್ಗೆ ಏನ್ ಮಾಡಿದಾರೆ ನನ್ನ ಲೈಫಲ್ಲಿ ಸ್ಟಾರ್ಟಿಂಗ್ ಏನ್ ಮಾಡಿದಾರೆ ಅದನ್ನ ನೀವು ಮಾಡ್ಕೊಂತ ಹೋಗಿ. ಅಂಡ್ ನಿನ್ನೆ ಒಂದು ಕಾಲ್ ಕೂಡ ಬಂದಿತ್ತು ಒಬ್ರದ್ದು. ಸೊ ಈ ರೀತಿ ಸಡನ್ ಆಗಿ ಚೆನ್ನಾಗಿದ್ವಿ, 2 months ಇಂದ ಹಿಂಗ ಆಗ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು, ನನ್ ಗಂಡ ಇವಾಗ ಸರಿನೇ ಇಲ್ಲ ಅನ್ಸ್ತಾ ಇದೆ, ಏನೋ ಒಂದು ಜಗಳ ಆಗಿರೋದ್ರಿಂದ ಡಿಕ್ಲೇರ್ ಡಿವೋರ್ಸ್. ಹಳೇದು ಒಳ್ಳೆ ವಿಚಾರಗಳನ್ನ ಒಂದೇ ಹೇಳಿದ್ದು, ಓಕೆ ಹಿಂಗ್ ಮಾಡಿದೆ, ಎಲ್ಲಿಗಾದ್ರೂ ಕರ್ಕೊಂಡು, ಮೇಡಮ್ ಮೊದ್ಲೆಲ್ಲ ಕರ್ಕೊಂಡು ಹೋಗ್ತಿದ್ರು, ಇವಾಗ ಏನೋ ಆಗ್ಬಿಟ್ಟಿದೆ ನಮ್ಗೆ. ಅರೆ ಕರ್ಕೊಂಡು ಹೋಗಿರೋದಕ್ಕೆ ಮೊದ್ಲು ಗ್ರಾಟಿಟ್ಯೂಡ್ ನೀವು ಅವಾಗ ತೋರಿಸಿಲ್ಲ, ಅದು ರಿಬೌನ್ಸ್ ಆಗ್ತಿದೆ, ಇವಾಗ ಅನ್ಭವಿಸ್ತಾ ಇದ್ದೀರಾ, ಕರ್ಮವನ್ನು ನೀವು ಅನ್ಭವಿಸ್ತಾ ಇದ್ದೀರಾ. ಸೊ ಹಾಗಾಗಿ ಯಾವ್ದನ್ನ ಇರುತ್ತೋ ಅಲ್ಲಲ್ಲೇ ಗ್ರಾಟಿಟ್ಯೂಡ್ ಹೇಳ್ಕೊಂತ ಹೋಗೋದು, ಥ್ಯಾಂಕ್ ಯು ಅಂತ ಹೇಳ್ಕೊಂತ ಹೋಗುವಂಥದ್ದು. ನಾವ್ ಯಾರಾದ್ರೂ ಒಬ್ಬ ವ್ಯಕ್ತಿನ ಇಷ್ಟಪಟ್ರೆ, ನಮ್ಗೆ ಯಾರಾದ್ರೂ ಒಬ್ಬ ವ್ಯಕ್ತಿ ತುಂಬಾ ಇಷ್ಟ ಆದ್ರೆ ಅವ್ರು ಏನ್ ಮಾಡಿದ್ರು ಇಷ್ಟ ಆಗ್ತಾ ಇರುತ್ತೆ ನಮ್ಗೆ. ನೋಯಿಂಗ್ಲಿ ಅನ್ನೋಯಿಂಗ್ಲಿ ನಾವು ಒಪ್ಕೊಂಡ್ಬಿಟ್ಟಿರ್ತೀವಿ ಅವ್ರನ್ನ. ಅವ್ರು ಏನ್ ಮಾಡಿದ್ರು ತಪ್ಪು ಮಾಡಿದ್ರು ಕೂಡ ಅದೇನ್ ದೊಡ್ಡದು ಮಾಡಿರೋದು, ಅದೇ ಬೇರೆಯವ್ರಿಗೆ ಫ್ರೀಕ್ವೆನ್ಸಿಯಲ್ಲಿ ಬೇರೆಯವ್ರಿಗೆ ನೋಡಿ ಅದನ್ನೇ ಎತ್ತಿಡ್ದು ಜಗಳ ಆಡಿ ತುಂಬಾನೇ ಸೇಮ್ ಅಲ್ವಾ. ಇನ್ನೊಂದೇನು ಅಂದ್ರೆ ಅವ್ರದ್ದು ಫೋಟೋವನ್ನ ತಗೊಳ್ಳಿ. ಇವಾಗ ಹಸ್ಬೆಂಡ್ ಅಂಡ್ ವೈಫ್ ತುಂಬಾ ಜಗಳ ಮಾಡ್ತಿದ್ದಾರೆ ಅಂದ್ರೆ ಅವ್ರದ್ದು ಫೋಟೋ ತಗೊಳ್ಳಿ, ಜಸ್ಟ್ ಓಪನ್ ಹೇಳಕ್ ಸ್ಟಾರ್ಟ್ ಮಾಡಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು. ನಿಜವಾಗ್ಲೂ ಮೋಸ ಮಾಡೋರಿಗೆ ಸ್ವಲ್ಪ ಅಂದ್ರೆ ಮೀನ್ಸ್ ತುಂಬಾ ಬ್ರೇಕಪ್ ಆಗಿರುತ್ತೆ, ತುಂಬಾ ಮೋಸ ಮಾಡಿದ್ದಾರೆ ಅಂತಂದ್ರೆ ಈ ಸೆಂಟೆನ್ಸ್ ಹೇಳಕ್ಕೆ ಬರಲ್ಲ. ನಾನ್ ಯಾಕೆ ಸಾರಿ ಕೇಳಲಿ, ನಂದೇನು ತಪ್ಪಿಲ್ಲ. ಅರೆ ನೀವ್ ಅನ್ಕೊಂಡಿದ್ದೀರಾ ನೀವು ತಪ್ಪಿಲ್ಲ ಅಂತ, ಯಾರಿಗ್ ಗೊತ್ತು ಅಲ್ವಾ. ನಾವು ಯಾವಾಗ್ಲೂ ಕೂಡ ನಾವು ಸೇಫ್ ಮಾಡ್ತೀವಿ, ನಮ್ದೇನು ತಪ್ಪಿಲ್ಲ, ಅವಂದೇ ತಪ್ಪು ಅಂತ. ಅರೆ ನೀನ್ ತಪ್ಪು ಮಾಡಿದ್ಯಾ ಅಂತ ನೀನ್ ಅನ್ಕೊಂಡು ನೀನ್ ಸರಿ ಆಗ್ಬಿಡ್ತೀಯ. ಕ್ಲಿಯರ್ ಮಾಡ್ಕೊ. ನಿನ್ನ ಒಂದು ಸಿಚುವೇಶನ್ ಇರ್ಬೋದು, ನಿಜವಾಗ್ಲೂ ಇವಾಗ ಹೆಂಗೆ ಪಾಸಿಟಿವ್ ಜನ ಸಿಗ್ತಾರೋ ನೆಗೆಟಿವ್ ಜನನು ಸಿಗ್ಬಹುದು ನಿಮ್ ಲೈಫ್ ಅಲ್ಲಿ, ಬಟ್ ಆದ್ರೆ ಅದನ್ನ ಕ್ಲಿಯರಿಂಗ್ ಮಾಡ್ಕೊಂತ ಮೂವ್ ಆನ್ ಆಗು, ಒಂದೇ ಇದ್ರಲ್ಲಿ ಇರಬೇಡಿ. ಸೊ ನಿಮ್ಗೆ ಇಷ್ಟ ಇಲ್ಲ, ಓಕೆ ಸಾರಿ ಅಂತ ಕೇಳಿ. ಇವಾಗ ಈ ಟೈಮಲ್ಲಿ ಏನಾಗುತ್ತೆ ಮತ್ತೆ ವಾಪಸ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಸೊ ತುಂಬಾ ಎಕ್ಸಾಂಪಲ್ಸ್ ಕೂಡ ಇದೆ ಈ ತರದ್ದು. ಅಂಡ್ ಅತ್ತೆ ಸೊಸೆದು ಬರ್ತಾರೆ ಮತ್ತೆ. ಇಲ್ಲ ಅತ್ತೆ ಸೊಸೆ ವಿಚಾರ ನೀವ್ ಹೇಳೋದ್ಕಿಂತ ಮುಂಚೆ ನನಗೆ ಅನ್ಸೋದು, ದಿನಾ ಸೀರಿಯಲ್ಗಳಲ್ಲಿ ಇವಾಗ ಅತ್ತೆ ಸೊಸೆ ಬಿಟ್ರೆ ಈ ಪ್ರಪಂಚದಲ್ಲಿ ಬೇರೆ ಏನೂ ಕಥೆನೇ ಇಲ್ಲ ಅನ್ನೋ ತರ ಅದು ಒಂಥರ ಜನರಿಗೆ ಇದಾಗ್ಬಿಟ್ಟಿದೆ.
ಎವ್ರಿ ಡೇ ಕಥೆನ ನೋಡಿ 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 ತಮ್ಮಂತ ಅವ್ರು ರಿಲೇಟ್ ಮಾಡ್ಕೊಳ್ತಾರೆ ಅನ್ನೋ ಅಂತ ಅನ್ಸುತ್ತೆ. ಒಂದು ಚೆನ್ನಾಗಿರೋ ಅವಕಾಶ ಅಲ್ಲಿರುವಂತಹ ಟೆಕ್ನಿಕ್ ಗಳನ್ನ ಇಲ್ಲಿ ಬಳಸ್ತಾರೆ. ಅಲ್ಲೇನೋ ಒಂದ್ ಹೇಳಿರ್ತಾರೆ, ಓಕೆ ನಾನು ಹಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲದೆ ಇರೋದನ್ನೆಲ್ಲ ಯಾಕೆ ಅಂತ ಹೇಳಿ ಅಷ್ಟೇ. ಎಂಟರ್ಟೈನ್ಮೆಂಟ್ ಆಗಿ ನೋಡ್ತಾ ಇದ್ದೀರಾ, ಎಂಟರ್ಟೈನ್ಮೆಂಟ್ ಆಗಿ ನೋಡಿ ಅಂತ. ಪೇರೆಂಟ್ಸ್ ಮತ್ತು ಮಕ್ಕಳ ವಿಚಾರದಲ್ಲೂ ಇದೇ ಹೇಳ್ತೀರಾ ನೀವು? ಅಂದ್ರೆ ಹೌದು, ಅಂದ್ರೆ ಇವಾಗ ಪೇರೆಂಟ್ಸ್ ಮಗುಗೆ ಹೇಳ್ಬೇಕು ಅಂತ ಅಂದ್ರೆ ಯಾವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಯಾವಾಗ್ಲೂ ಕೂಡ ಕಂಪ್ಯಾರಿಸನ್ ಮಾಡ್ತಾ ಇರ್ತಾರೆ. ನೋಡು ನೀನು ಅಲ್ಲಿ ಅವ್ನು ಜಾಸ್ತಿ ತೆಗ್ದಿದ್ದಾನೆ, ನೀನು ಅದೇ ಸ್ಕೂಲಿಗೆ ಹೋಗ್ತೀಯಾ, ನಾನು ಅಷ್ಟೇ ದುಡ್ಡು ಕಟ್ಟಿದ್ದೀನಿ, ನೀನ್ ಯಾಕೆ ತೆಗಿತಾ ಇಲ್ಲ ಅಂತ. ಇದೇನಾಗುತ್ತೆ, ಮಗು ಮೇಲೆ ಸ್ಟ್ರೆಸ್ ಆಗುತ್ತೆ. ಅಂಡ್ ಭಾವನೆಗಳು ಇವೆಲ್ಲ ಗೊತ್ತಾಗಲ್ಲ ಮಕ್ಕಳಿಗೆ. ದುಡಿತಿದ್ದಾರೆ, ಕಷ್ಟಪಡ್ತಿದ್ದಾರೆ ಅಂತ. ನಮ್ಮ ಅಪ್ಪ ಅಮ್ಮ ನನ್ನ ಪ್ರೀತಿ ಮಾಡ್ತಿಲ್ಲ ಅಷ್ಟೇ. ಸೊ ಒಂದ್ಸತಿ ಪ್ರೀತಿ ಯಾರಿಗೆ ಆಗ್ಲಿ, ಪ್ರೀತಿ ಸಿಕ್ಕಿಲ್ಲ ಅಂತಂದ್ರೆ ನೀವೇನ್ ಮಾಡಿದ್ರು ಕೇಳಲ್ಲ. ಅಂಡ್ ಅದು ಲೋ ಆಗಿ 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 ಪೇರೆಂಟ್ಸ್ ಅಂದ್ರೇನೆ ಸ್ಟ್ರಿಕ್ಟು ಅಂತ ಅನ್ನುವಂಥದ್ದು ಬರ್ತಾ ಹೋಗುತ್ತೆ. ಅಂಡ್ ಬೆಳಗ್ಗೆ ಎದ್ದಳಿಸ್ಬೇಕಾದ್ರೂ ಅಷ್ಟೇನೆ ಮಕ್ಕಳಿಗೆ, ಬೇಗ ಎದ್ದಳು, ಸ್ಕೂಲಿಗೆ ಲೇಟ್ ಆಗುತ್ತೆ, ಬೇಗ ಎದ್ದಳು, ಮಿಸ್ ಕಾಯ್ತಾ ಇರ್ತಾರೆ, ಈ ತರ ಸ್ಟ್ರೆಸ್ ಮಾಡಕ್ ಹೋಗ್ಬೇಡಿ. ಸೊ 5-10 ನಿಮಿಷ ಆರಾಮಾಗಿ ಎದ್ದಳ್ಳಿ. ಮಗು ಮಲ್ಕೊಂಡಿದೆ ಅಂದ್ಮೇಲೆ ಚೆನ್ನಾಗಿ ಎದ್ದು ಅದನ್ನ ಒಂದು ಅವ್ರಿಗೂ ಹೇಳ್ಕೊಡಿ, ಗ್ರಾಟಿಟ್ಯೂಡ್ ಇವಾಗಿಂದಾನೆ ಸ್ಟಾರ್ಟ್ ಮಾಡಿ. ಏನೇನು ಇದಕ್ಕೋ ಪೇರೆಂಟ್ಸಿಗೆ ಗ್ರಾಟಿಟ್ಯೂಡ್ ಹೇಳಿ ಅಂಡ್ ಆರಾಮಾಗಿ ಸ್ಕೂಲಿಗೆ ಕರ್ಕೊಂಡು ಹೋಗಿ. ಸ್ಟಾರ್ಟಿಂಗ್ ಎದ್ದ ತಕ್ಷಣ ಎದ್ದಳದಂತೂ ನಿಜನೇ, ಬಟ್ ಅದೇ ಒಂದು ಒಳ್ಳೆಯ ರೀತಿಯಲ್ಲಿ ಎದ್ದಳಿಸಿ ಮಕ್ಕಳನ್ನ ಅಂತ. ಬಹಳಷ್ಟು ಜನ ಈ ನಂಬರ್ಸ್ ಬಗ್ಗೆ ಹೇಳ್ತಾರೆ. ಕೆಲವು ನಂಬರ್ಗಳಿಂದ ಲೈಫಲ್ಲಿ ಏನೇನೋ ಕೆಲವು ಆಗುತ್ತೆ, ಈ ನಂಬರಲ್ಲಿ ಹುಡ್ತೋರ್ದು, ಅಥವಾ ಈ ನಂಬರ್ ಕೆಲವ್ರಿಗೆ ಮ್ಯಾಚ್ ಆಗುತ್ತೆ, ಈ ನಂಬರ್ ಇಟ್ಕೊಂಡ್ರೆ ಈ ನಂಬರ್ಸ್ಗಳ ಬಗ್ಗೆ. ಯೂನಿವರ್ಸಲ್ ಅಲ್ಲಿ ಎಲ್ಲದೂ ಕೂಡ ಎನರ್ಜಿನೇ. ಸೊ ನಂಬರ್ಸ್ಗೂ ಕೂಡ ಎನರ್ಜಿ ಇದೆ. ಸೊ ಒಂದು ಎನರ್ಜಿ ನೀವು ಉಪಯೋಗಿಸ್ತೀರಾ ಅಂತಂದ್ರೆ ಯೂಶುವಲ್ ಆಗಿ ಇವಾಗ ಸ್ವಿಚ್ ವರ್ಡ್ಸ್ ಗಳನ್ನ ಬರ್ಕೊಂತಾರೆ, ಕೈ ಮೇಲೆ ಬರ್ಕೊಂತಾರೆ, ಅಂದ್ರೆ ಅದ್ರದ್ದೇ ಆದಂತಹ ಎನರ್ಜಿಯನ್ನ ನೀವು ರಿಸೀವ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಸೊ ಇವಾಗ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಿರೋ ಒಂದೇನೋ ಮೈಂಡ್ ಅಲ್ಲಿ ಓಕೆ ನನಗಾಗುತ್ತೆ ಅಂತ ಅನ್ನುವಂಥದ್ದು ಬರುತ್ತೆ. ಅಂಡ್ ಯಾವಾಗ್ಲೂ ಕೂಡ ಕೈಯಲ್ಲಿ ನೀವು ನೋಡ್ತಾ ಇರ್ತೀರಾ, ಓಕೆ ನನ್ಗಾಗೆ ಆಗುತ್ತೆ, ನನಗೆ ಅಬಂಡೆಂಟ್ ಬಂದೇ ಬರುತ್ತೆ ಅನ್ನೋಂತಹ ಒಂದು ವಿಶ್ವಾಸ ಬರುತ್ತೆ. ಹಂಗಾಗಿ ಈ ಒಂದು ಸ್ವಿಚ್ ನಂಬರ್ಗಳಾಗ್ಲಿ ಸ್ವಿಚ್ ವರ್ಡ್ಸ್ ಗಳಾಗಿ ಬಂದಿರೋದು. ಅಂಡ್ ಹೆಂಗೆ ರೆಕ್ಟಿಫೈ ಮಾಡೋದು, ಹೆಂಗೆ ಇದು ಈ ನಂಬರ್ ನನಗೆ ಆಕ್ಚುಲಿ ರಿಲೇಟ್ ಅಂದ್ರೆ ಜನರಲ್ ಆಗಿ ಯೂಸ್ ಮಾಡ್ಬೋದು, ಎನಿ ಒನ್ ಜನರಲ್ ಆಗಿ ಯೂಸ್ ಮಾಡ್ಬೋದು. ಇನ್ನು ನ್ಯೂಮರಾಲಜಿ ಪ್ರಕಾರನೇ ಬೇರೆ ಇರುತ್ತೆ. ಅಂದ್ರೆ ಇವಾಗ ಫೋನ್ ನಂಬರ್ಗಳು ಲಕ್ಕಿ ನಂಬರ್ ಅನ್ನ ತಗೊಳೋದು, ನಿಮ್ಮ ಡೇಟ್ ಆಫ್ ಬರ್ತ್ ಗೆ ಲಕ್ಕಿ ನಂಬರ್ಸ್ ಗಳನ್ನ ಕೊಡ್ತೀವಿ. ಸೊ ಅದ್ರದ್ದು ಬೇರೆ. ಸೊ ಇಲ್ಲಿ ಜಸ್ಟ್ ಮ್ಯಾನಿಫೆಸ್ಟೇಷನ್ ಗೆ ಅದ್ರದ್ದೇ ಆದಂತಹ ನಂಬರ್ಸ್ ಗಳನ್ನ ಕೈ ಮೇಲೆ ಬರ್ಕೋಬಹುದು, ಮ್ಯಾನಿಫೆಸ್ಟೇಷನ್ ಮಾತ್ರ. ಅಂಡ್ ಇಲ್ಲಿ ನ್ಯೂಮರಾಲಜಿಯಲ್ಲಿ 2 ತರದ್ದು, ಅಂದ್ರೆ ಅವ್ರ ಡೇಟ್ ಆಫ್ ಬರ್ತ್ ಗೆ ನಾವು ಫಿಕ್ಸ್ ಮಾಡಿ ಕೊಡುವಂಥದ್ದು. ಅಂದ್ರೆ ಲಕ್ಕಿ ನಂಬರ್ಸ್ಗಳು, ಕಾರ್ ಲಕ್ಕಿ ನಂಬರ್ಸ್, ವೆಹಿಕಲ್ ಇಂದ ಆಗಿರ್ಬೋದು, ಆ ತರದಲ್ಲಿ. ಅಂಡ್ ದಿನ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೂ ಒಂದು ಒಳ್ಳೆಯ ದಿನದಲ್ಲಿ ಸ್ಟಾರ್ಟ್ ಮಾಡ್ಲಿಕ್ಕೆ ಆ ಒಂದು ಪರ್ಸನಾಲಿಟಿ ಮೇಲೆ ಹೋಗುತ್ತೆ. ಸ್ವಿಚ್ ವರ್ಡ್ಸ್ ಮತ್ತೆ ಸ್ವಿಚ್ ನಂಬರ್ಸ್ ಜನರಲ್ ಆಗಿ ಯೂಸ್ ಮಾಡ್ಬೋದು, ಬಟ್ ಇಂಟೆನ್ಷನ್ ಕರೆಕ್ಟ್ ಇರಬೇಕು. ಅಂಡ್ ನಂಬರ್ಸ್ ಗಳು ಕೂಡ ಕರೆಕ್ಟ್ ಇರ್ಬೇಕು. ನೀವು ಯಾರ ಹತ್ರ ಕೇಳಿ ತಗೊಳ್ತಾ ಇದ್ದೀರಾ ಅಂತ ಅನ್ನುವಂಥದ್ದು ಬೇಕು. ಇವಾಗ ಯಾರೇ ಆಗ್ಲಿ ಕಷ್ಟದಲ್ಲಿ ಇದ್ದಾರೆ ಅಂತಂದ್ರೆ ಸ್ವಿಚ್ ಫ್ರೇಸ್ ಅನ್ನ ಯೂಸ್ ಮಾಡ್ಲಿಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ. ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಅಂತ. ಸೊ ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ, ಇದು ಏನೋ ಸಣ್ಣ ಪುಟ್ಟದಕ್ಕೆ ಸ್ಟಾರ್ಟ್ ಮಾಡಿ. ಕ್ಯಾಬ್ ಸಿಗ್ತಾ ಇಲ್ಲ, ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ, ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ, ಕಾರ್ ಬಂದೇ ಬರುತ್ತೆ. ಅಂಡ್ ನಿಮ್ಗೆ ಏನೇ ಆಗ್ಲಿ ಸಣ್ಣ ಪುಟ್ಟದಕ್ಕೆ, ಯಾಕೆ ಸಣ್ಣ ಪುಟ್ಟ ಅಂತಂದ್ರೆ ನೀವು ನಂಬಬೇಕು. ಓಕೆ, ಸ್ವಿಚ್ ವರ್ಡ್ ಇದು ವರ್ಕ್ ಆಗುತ್ತೆ ಅಂತ ಅನ್ನೋದು ನಂಬಬೇಕು. ಆಮೇಲೆ ನೀವು ಎಷ್ಟು ಬೇಕಾದ್ರೆ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡಿ ಅದ್ರ ರಿಲೇಟೆಡ್ ಆಗಿ. ಇದು ಇದ್ರದೇ ಆದಂತಹ ವರ್ಡ್ಸ್ ಗಳಿಗೆ ಅಟ್ರಾಕ್ಷನ್ ಇರುತ್ತೆ. ಆ ತರ ವೂಲ್ಫ್ ಮ್ಯಾಜಿಕ್ ಬಿಗಿನ್ ನೌ, ಈ ಒಂದು ಸೆಂಟೆನ್ಸ್ ನಿಮ್ಗೆ ಕಷ್ಟದಲ್ಲಿದ್ದೀರಾ ಅಂಡ್ ಎನಿಥಿಂಗ್ ನಿಮ್ಗೆ ಕಷ್ಟ ಅನಿಸ್ತಾ ಇದೆ ಅಂತ ಅಂದಾಗ ಇದನ್ನ ಸ್ಟಾರ್ಟ್ ಮಾಡ್ಬೋದು. ಸತಿ ಆಗೋ ತನಕ ಅಂದ್ರೆ ಇಮಿಡಿಯೇಟ್ ಇವಾಗ ಕ್ಯಾಬ್ ಬೇಕು, ಓಕೆ ಅದಾಗಿದ್ಮೇಲೆ ಥ್ಯಾಂಕ್ ಯು ವೂಲ್ಫ್ ಅಂತ ಹೇಳೋದು. ಫಸ್ಟ್ ಏನಕ್ಕೆ ನೀವು ಹೇಳ್ತಿದ್ದೀರಾ ಅಂತ ಹೇಳಿದ್ರೆ ಅಂಡ್ ಇದನ್ನ ಸ್ಟಾರ್ಟ್ ಮಾಡೋದು. ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ನ ಹೇಳ್ತಾ ಇದ್ರಿ, ಸಾಕಷ್ಟು ಬೇರೆ ಬೇರೆ ಇದೆ. ಅದು ಅವ್ರವ್ರಿಗೆ ಯಾವ್ದು ಸುಲಭ ಅನ್ಸುತ್ತೆ, ನಾನು ಇದನ್ನ ಮಾಡಬಲ್ಲೆ ಅಂತ ಅನ್ಸುತ್ತೆ, ಅದನ್ನ ಅವ್ರು ಮಾಡಬಹುದು. ಇದನ್ನೇ ಮಾಡ್ಬೇಕು ಅಂತ ಏನಿಲ್ಲ ಅಲ್ವಾ. ಅವರಿಗೆ ಸುಲಭವಾಗಿ ಯಾವ್ದು ಅರ್ಥ ಆಗತ್ತೆ, ಇದನ್ನ ನಾನು ಮಾಡಬಲ್ಲೆ ಅಂತ ದೇ ಶುಡ್ ಸ್ಟಾರ್ಟ್ ಫ್ರಮ್ ದೇರ್ ಅಂತ ಅನ್ಸುತ್ತೆ. ಫಸ್ಟ್ ಅಲ್ಲಿಂದ ಶುರು ಮಾಡ್ಬೇಕು. ಆಮೇಲೆ ಅವ್ರಿಗೆ ದೊಡ್ಡ ದೊಡ್ಡ ಯೋಚನೆಗಳು ಬಂದಾಗ ಅದನ್ನ ಅಡಾಪ್ಟ್ ಮಾಡ್ತಾ ಹೋಗ್ಬೋದು. ಸೊ ಅದರ ಮುಂದುವರೆದ ಭಾಗ ಆಗಿ ಈ ವಾಟರ್ದೊಂದು ಹೇಳಿದ್ರಿ ಮ್ಯಾನಿಫೆಸ್ಟ್ ಮಾಡೋದು ಹೇಗೆ ಅಂತ. ಅಂದ್ರೆ ಇವಾಗ ಎನಿ ಬಾಟಲ್, ಮನೇಲಿ ಎಲ್ಲಾ ತರದ ಬಾಟಲ್ ಇರುತ್ತೆ. ಪ್ಲಾಸ್ಟಿಕ್ ಆಗಿರ್ಬೋದು, ಸ್ಟೀಲ್ ಇಂದ ಆಗಿರ್ಬೋದು, ಕಾಪರ್ ಇಂದ ಆಗಿರ್ಬೋದು, ಎನಿಥಿಂಗ್. ಅಂಡ್ ಆಲ್ರೆಡಿ ನಿಮ್ಗೆ ಏನ್ ವಿಶ್ ಬೇಕು ಅಂದ್ರೆ ಇವಾಗ ಹೆಲ್ತ್ ನನ್ಗೆ ಆಲ್ರೆಡಿ ಚೆನ್ನಾಗಿದೆ,
ಹೆಲ್ತ್ ನಾನು ಫಿಟ್ ಇದ್ದೀನಿ ಅಂಡ್ ಇಷ್ಟೇ ಕೆಜಿ ಇದ್ದೀನಿ. ಇವಾಗ ಒಬೆಸಿಟಿಯಿಂದ ಸಫರ್ ಮಾಡ್ತಾ ಇರ್ತಾರೆ. ಸೊ ಇವಾಗ ಲಾಸ್ಟ್ ಇಯರ್ ಅಲ್ಲಿ ಒಬ್ರು ಬಂದಿದ್ರು, ಏನು ಅಂತಂದ್ರೆ ನಂದು ಒಬೇಸ್ ತುಂಬಾ ಜಾಸ್ತಿ ಇದೆ ಮೇಡಮ್, ಏನಾದ್ರು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಹೇಳ್ಕೊಡಿ ಅಂತ. ನಾನು ಹೇಳಿದೆ ನಿಮ್ಗೆ ಐಡಿಯಲ್ ಎಷ್ಟು ಬೇಕು. ಓಕೆ, ಅವ್ರು ಅದನ್ನ ಬರೆದ್ರು ಅಂಡ್ ವಿತಿನ್ 6 months ಅಲ್ಲಿ 17 kg ರೆಡ್ಯೂಸ್ಡ್ ಬಿಕಾಸ್ ಆಫ್ ದ ವಾಟರ್ ಬಾಟಲ್ ಮ್ಯಾಜಿಕ್ ಟೆಕ್ನಿಕ್. ಅಷ್ಟು ಪವರ್ಫುಲ್ ಆಗಿರುವಂತಹ ಟೆಕ್ನಿಕ್. ಬಟ್ ಆದರೆ ಸೆಂಟೆನ್ಸ್ಗಳ ನಾವೇನು ವಾಕ್ಯಗಳನ್ನ ಬರಿತೀವಲ್ವ, ಸೊ ಅದು ಶಾರ್ಟ್ ಆಗಿರ್ಬೇಕು, ಅಂದ್ರೆ ಸ್ಮಾಲ್, ಸಣ್ಣದಾಗಿರ್ಬೇಕು. ಯಾಕೆ ಅಂದ್ರೆ ದೊಡ್ಡದು ಬರಿತಾ ಹೋಗ್ಲಿಕ್ಕೆ ಆಗಲ್ಲ ನಿಮ್ಗೆ, ಕತೆಗಳನ್ನು ಕೈ ಬರಿಬಾರ್ದು. ನಿನಗೆ ಏನ್ ಬೇಕೋ ಸ್ಮಾಲ್ ಆಗಿ ಬರೆಯೋದು. ಟ್ರಯಲ್ ಯಾವ ಟೈಮಲ್ಲಿ ಆದ್ರೂ ಫಿಲ್ಮ್ ಬರೆಯೋದು ಬೇಡ, ಸೆಂಟೆನ್ಸ್ ಗಳಲ್ಲಿ ವರ್ಡ್ ಗಳಿಗೆ ಎನರ್ಜಿ ಇದೆ ಅಷ್ಟೇ. ಸಿನಿಮಾ ಭಾಷೆಯಲ್ಲಿ ಓಕೆ, ಅದನ್ನ ನೀವು ಬರೀ ಒಂದು ವೈಟ್ ಶೀಟ್ ತಗೊಳ್ಳಿ ಅಂಡ್ ಅದನ್ನ ಜಸ್ಟ್ ಈ ತರ ಪೇಸ್ಟ್ ಮಾಡ್ಬೇಕು. ಓಕೆ, ನಾನು ಇದನ್ನ ಯೂಸ್ ಮಾಡುವಂತಹ ಬಾಟಲ್ ಇದು. ಸೊ ಪೇಸ್ಟ್ ಮಾಡಿಬಿಟ್ಟು ಅಂಡ್ ಅದನ್ನ ರಾತ್ರಿ ಹೊತ್ತು ಇದನ್ನ ಮಾಡ್ಬೇಕು. ಬೆರೆದಿಟ್ಟು ರಾತ್ರಿ ಹೊತ್ತು ಇದನ್ನ ಈ ಒಂದು ಬಾಟಲ್ ಅಲ್ಲಿರುವಂತಹ ನೀರನ್ನ ರಾತ್ರಿ ಹೊತ್ತು ಕುಡಿಬಾರ್ದು. ಅಂದ್ರೆ ಇವಾಗ 10 o'clock ಹೋಗ್ತೀರಾ, ಬೆಡ್ಡಿಗೆ ಹೋಗ್ತೀರಾ ಅಂದ್ರೆ 10 to 6 or 7 ಅಲ್ಲಿ ತನಕ ಈ ಬಾಟಲ್ ಯೂಸ್ ಮಾಡಂಗಿಲ್ಲ. ಓಕೆ, ಅದಾಗಿದ್ದ ಮೇಲೆ ಫಸ್ಟ್ 10 ಗ್ರಾಟಿಟ್ಯೂಡ್ ಹೇಳಿ ಇದರಲ್ಲಿರುವಂತಹ ನೀರನ್ನ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅಂಡ್ ಇದು ಕಡಿಮೆ ಆಗ್ತಾ ಹೋಗುತ್ತೆ, ನೀರು ಕುಡಿತಾ ಹೋದಾಗೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಅಂಡ್ ರಿಫಿಲ್ ಕೂಡ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಸೆಂಟೆನ್ಸ್ಗಳು ಶಾರ್ಟ್ ಇರಲಿ, ಸಣ್ಣದಾದಂತಹ ವಾಕ್ಯದಿಂದ ಎನಿಥಿಂಗ್, ನಿಮ್ಗೆ ಹೆಲ್ತ್ ಬೇಕು, ರಿಲೇಶನ್ಶಿಪ್ ಬೇಕು, ಮನಿ ಬೇಕು, ಎಲ್ಲದೂ ಕೂಡ ಬರಿಬೋದು. ಇದ್ರಲ್ಲೂ ಕೂಡ ನೋಡಿ ಎನರ್ಜಿ ಇದೆ, ವಾಟರ್ ಅಲ್ಲೂ ಕೂಡ ಎನರ್ಜಿ ಇದೆ ಅಂಡ್ ಇದ್ರಲ್ಲೂ ಕೂಡ ಸಾಕಷ್ಟು ಸೈಂಟಿಫಿಕ್ ಇದೆ. ಅಂದ್ರೆ ಎವ್ರಿ ಮಾಲಿಕ್ಯೂಲ್ ಕೂಡ ಒಂದು ಎನರ್ಜಿಯನ್ನ ತಗೊಳುತ್ತೆ ಅಂತ ಅನ್ನುವಂಥದ್ದು. ಅಂಡ್ ನಿಮಗೆ ಗೊತ್ತು, ಋಷಿಗಳೆಲ್ಲ ನೀರನ್ನ ತಗೊಂಡು ಶಾಪ ಹಾಕ್ತಿದ್ರು. ಯಾಕೆ ಅಂದ್ರೆ ಎನರ್ಜಿ, ತುಂಬಾ ಎನರ್ಜಿಯನ್ನ ಒಂದು ಹಿಡ್ಕೊಳ್ಳೋಂತಹ ಶಕ್ತಿ ನೀರಿಗಿದೆ. ಈಗಲೂ ಟೆಂಪಲ್ ಗಳಿಗೆ ಹೋದ್ರೆ ಆಶೀರ್ವಾದ ನೀರನ್ನ ಹಾಕ್ತಾರೆ. ಸೊ ಹಾಗಾಗಿ ನೀವು ಕುಡಿಯುವಂತಹ ನೀರನ್ನ ಚಾರ್ಜ್ ಮಾಡಿ ಕುಡಿದ್ರೆ ನೀವು ಮ್ಯಾನಿಫೆಸ್ಟೇಷನ್ ಅದು ಇದು ಅಂತ ಅನ್ನೋಕ್ಕಿಂತ ಸ್ಟಾರ್ಟ್ ವಿತ್ ದ ವಾಟರ್ ಬಾಟಲ್ ಮ್ಯಾಜಿಕ್. ಸೊ ನೀರಿನ ಒಂದು ಅಂಶ, ಯಾಕಂದ್ರೆ ನಮ್ಮ ಬಾಡಿಯಲ್ಲಿರುವಂಥದ್ದು 70% ಆಫ್ ವಾಟರ್. ಓಕೆ, ನೀವು ಎವ್ರಿ DNA ಅಂಡ್ ಸೆಲ್ಸ್ಗಳಿಗೂ ಕೂಡ ಇದು ಹೋಗುತ್ತೆ, ಪಾಸಿಟಿವ್ ಎನರ್ಜಿ ಸೆಲ್ಸ್ಗಳು ಕೂಡ ಹೋಗುತ್ತೆ ಅಂಡ್ ಇದು ವರ್ಕ್ ಆಗುತ್ತೆ. ಅದು ರೀಫಿಲ್ ಅಂದ್ರೆ ಅದು ಖಾಲಿ ಆಗೋದಕ್ಕಿಂತ ಮೊದಲೇ ಮಾಡ್ಬೇಕಾ? ಅಂದ್ರೆ ಇವಾಗ ಎಕ್ಸಾಂಪಲ್ ಇವಾಗ ಇಷ್ಟಿದೆ ಅಂತ ಗೊತ್ತಾದ್ರೆ ಸೊ ಅದನ್ನ ತುಂಬಿಸ್ಬೋದು. ತುಂಬಿಸಿ ಮತ್ತೆ ಸ್ಟಾರ್ಟ್ ಮತ್ತೆ ನೈಟ್ ಆಗುತ್ತೆ. ನೈಟ್ ಹೊತ್ತು ಈ ನೀರು ಕುಡಿಬಾರ್ದು, ಯಾಕಂದ್ರೆ ಚಾರ್ಜ್ ಆಗ್ಲಿಕ್ಕೆ ಬಿಡ್ಬೇಕು. ಈ ಒಂದು ವರ್ಡ್ಸ್ ಗಳು ಚಾರ್ಜ್ ಆಗ್ಲಿಕ್ಕೆ ಬಿಡ್ಬೇಕು. ಅಂಡ್ ಬೇರೆ ಬಾಟಲ್ ಇಟ್ಕೊಳ್ಳಿ. ನೀವು ನೈಟ್ ಏನಾದ್ರು ಇದು ಮಾಡ್ತೀರಾ ಅಂದ್ರೆ ನೈಟಿಗೆ ಬೇರೆ ಬಾಟಲ್ ಇಟ್ಕೊಳ್ಳಿ. ಮಿಡಲ್ ಅಲ್ಲಿ ಬಂದು ಇದು ಮಾಡ್ತೇವೆ. ಒಂದೇ ಇದ್ರಲ್ಲಿ ಬರಿಬೋದಂದ್ರೆ ಹೌದು, ಒಂದೇ ಇದರಲ್ಲಿ ಹೆಲ್ತ್, ವೆಲ್ತ್, ಜಾಬ್ ರಿಲೇಟೆಡ್ ಎನಿಥಿಂಗ್ ಬರಿಬೋದು. ಬಟ್ ಆದ್ರೆ ನಾನು ಹೇಳೋದೇನು ಅಂದ್ರೆ, ಇವಾಗ ಡೈನಿಂಗ್ ಟೇಬಲ್ ಮೇಲೆ ಇರ್ತೀರಾ, ಡೈನಿಂಗ್ ಟೇಬಲ್ ಏನು ಊಟ ಮಾಡ್ತಾ ಇರ್ತೀರಾ, ಸೊ ಫಿಟ್ನೆಸ್ ಬಗ್ಗೆ ಬರೀರಿ. ಅಂದ್ರೆ ಅಲ್ಲಿ ಡೈನಿಂಗ್ ಟೇಬಲ್ ರಿಲೇಟೆಡ್ ಅಂಡ್ ಜಾಬ್ ಅಲ್ಲಿ ಏನಾದ್ರು ಇವಾಗ ಡೆಸ್ಕ್ ಮೇಲೆ ಇರ್ತೀರಾ, ಮನಿ ರಿಲೇಟೆಡ್ ಆಗಿ ಬರ್ದ್ಬಿಟ್ಟು ಇದು ಮಾಡ್ಬೋದು. ಆ ತರ ನಾವು ಕ್ರಿಸ್ಟಲ್ಗೆ ಹೋಗೋಣ. ಅದ್ರ ಬಗ್ಗೆ ತುಂಬಾ ಜನಕ್ಕೆ ಇತ್ತೀಚೆಗೆ ಆಸಕ್ತಿ ಇದೆ ಕ್ರಿಸ್ಟಲ್ಗಳು, ಬಟ್ ಅದ್ರ ಬಗ್ಗೆ ಮಾಹಿತಿ ಇರಲ್ಲ. ಯಾವ್ದು ಹಾಕೋಬೇಕು ತಾವು ಅನ್ನೋದ್ರ ಬಗ್ಗೆ. ಫಸ್ಟ್ ಕ್ರಿಸ್ಟಲ್ ಅಂತ ಅಂದ್ರೆ ಏನು ಅಂತ ಸ್ವಲ್ಪ ಮಾಹಿತಿಯನ್ನ ಕೊಟ್ಬಿಡ್ತೀನಿ. ಸೊ ಯಾಕೆ ಕ್ರಿಸ್ಟಲ್ಗಳು ವರ್ಕ್ ಆಗುತ್ತೆ ಅಂತ ಅಂದ್ರೆ, ಅಟಾಮಿಕ್ ಸ್ಟ್ರಕ್ಚರ್, ಇಟ್ ಈಸ್ ಎ ವೆಲ್ ಡಿಸೈನಿಂಗ್ ಅಟಾಮಿಕ್ ಸ್ಟ್ರಕ್ಚರ್ ಕ್ರಿಸ್ಟಲ್ ಅಲ್ಲಿ ಇರೋದ್ರಿಂದ. ಎಕ್ಸಾಂಪಲ್, ಮನೆಯನ್ನ ಕಟ್ತೀವಿ, ಮನೆ ಕಟ್ಬೇಕಾದ್ರೆ ಒಂದ್ ಇಟಿಗೆ ಆ ಕಡೆ ಈ ಕಡೆ ಏನಾದ್ರು ಹೋಯ್ತು ಅಂದ್ರೆ ಮನೆ ಫಾರ್ಮೇಶನ್ ಆಗಲ್ಲ. ಸೇಮ್ ಕ್ರಿಸ್ಟಲ್ ಅಲ್ಲೂ ಕೂಡ ಅದರದೇ ಆದಂತಹ ಒಂದು ಎನರ್ಜಿಯನ್ನ ಪಿಕ್ ಮಾಡಲಿಕ್ಕೆ ಅಟಾಮಿಕ್ ಸ್ಟ್ರಕ್ಚರ್ ವೆಲ್ ಡಿಸೈನ್ ಆಗಿ ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥದ್ದು ಒಂದು. ಅಂಡ್ ಎಲೆಕ್ಟ್ರಿಸಿಟಿಯನ್ನ ಅದು ಎಮಿಟ್ ಮಾಡುತ್ತೆ. ಇವಾಗ ಸ್ಫಟಿಕವನ್ನ ನೋಡ್ತೀರಾ, ಸೊ ಅದನ್ನ ಪ್ರೆಸ್ ಮಾಡಿದ್ರೆ, ಸೊ ಎರಡು ಕೂಡ ರಬ್ ಮಾಡಿದ್ರೆ ಯು ಕ್ಯಾನ್ ಫೀಲ್ ದ, ಅಂದ್ರೆ ನೋಡ್ಬಹುದು, ಎಲೆಕ್ಟ್ರಿಸಿಟಿ ನೋಡ್ಬೋದು. ಅಂಡ್ ನಮ್ಮ ಬಾಡಿನೂ ಕೂಡ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಆಗಿರುವಂಥದ್ದು. ಈ ಬ್ರೈನು ಮತ್ತೆ ಹಾರ್ಟ್ ಅದೆಲ್ಲದೂ ಕೂಡ ಎಲೆಕ್ಟ್ರಿಕ್ ಸಿಟಿನ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಇದು ಮಾಡ್ತಾ ಇರುತ್ತೆ. ಸೊ ಯಾವಾಗ ಕ್ರಿಸ್ಟಲ್ ಇಂದು ಸೇಮ್ ಇರೋದ್ರಿಂದ ಒಂದು ಸಿಂಕ್ರೊನಾಸಿಟಿ ಬರುತ್ತೆ ಅಂಡ್ ಅದು ನಮಗೆ ಮೈಂಡ್ಗೆ ಕಾಮ್ನೆಸ್ ತರುವಂಥದ್ದು, ಅಟ್ರಾಕ್ಷನ್ ಆಗುವಂಥದ್ದು, ರಿಲೇಶನ್ಶಿಪ್ ಅಲ್ಲಿ ನಮಗೆ ಸಂಬಂಧಗಳು ಸರಿ ಹೋಗುವಂಥದ್ದು, ಹೆಲ್ತ್ ರಿಲೇಟೆಡ್ ಆಗಿ ಚೆನ್ನಾಗಾಗುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಅಂಡ್ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ಹೇಳೋದಾದ್ರೆ ಎವ್ರಿ ಮ್ಯಾಟರ್ ಈಸ್ ಅ ಎನರ್ಜಿ. ಸೊ ಕ್ರಿಸ್ಟಲ್ ಅಲ್ಲೂ ಕೂಡ ಎನರ್ಜಿ ಇದೆ. ಸೊ ನಿಮ್ಮ ಒಂದು ಎನರ್ಜಿ ಅದಕ್ಕೆ ಮ್ಯಾಚ್ ಆಯ್ತು ಅಂತ ಅಂದ್ರೆ ಅದು ಒಂದು ಸಹಾಯ ಮಾಡ್ತಾ ಹೋಗುತ್ತೆ, ಯೂಸ್ಫುಲ್ ಆಗ್ತಾ ಹೋಗುತ್ತೆ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ,
ಕ್ರಿಸ್ಟಲ್ಗಳು ಎಲ್ಲ ಕ್ರಿಸ್ಟಲ್ಗಳು ಎಲ್ಲರಿಗೂ ಕೂಡ ಏನು ನೋಡಿದ ತಕ್ಷಣ ಇದೇ ಕ್ರಿಸ್ಟಲ್ ಬೇಕು ಅಂತ ಹೇಳ್ತೀವಿ. ಯಾಕೆ ಅಂತ ಅಂದ್ರೆ ಆ ಒಂದು ಕ್ರಿಸ್ಟಲಿನ ಅವಶ್ಯಕತೆ ನಮ್ಮ ಬಾಡಿಗೆ ಬೇಕಾಗಿರುತ್ತೆ. ಅಂದ್ರೆ ಎಕ್ಸಾಂಪಲ್ ಇವಾಗ ಮಕ್ಕಳು ಸೀಮೆ ಸುಣ್ಣ ತಿಂತಾ ಇರ್ತೀವಿ, ಗೋಡೆ ಕೆತ್ ಬಿಡ್ತೀವಿ. ಯಾಕೆ ಅಂದ್ರೆ ಐರನ್ ಡೆಫಿಷಿಯನ್ಸಿ ಇರುತ್ತೆ ಮಕ್ಕಳಿಗೆ, ಬಾಡಿ ಕೇಳ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಇವಾಗ 4-5 ಇಟ್ರೆ ಅಂದ್ರೆ ಮೇಡಮ್ ನನ್ಗೆ ತುಂಬಾ ಇಷ್ಟ ಆಗ್ತಿದೆ ಮೇಡಮ್ ಇದು ಕಂಡ್ರೆ ನನಗೆ ಕೊಟ್ಬಿಡಿ ಅಂತ ಹೇಳ್ತಾರೆ. ಅಂಡ್ ಎಷ್ಟು ಇದೆ ಅಂತ ಅಂದ್ರೆ ಅದನ್ನೇ ವೇರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಸಬ್ ಕಾನ್ಶಿಯಸ್ಲಿ ಅದು ಪ್ರಿಂಟ್ ಆಗಿರುತ್ತೆ, ಓಕೆ ನಿನ್ಗೆ ಇದಿಲ್ಲ ಅಂದ್ರೆ ನೀನು ಇದನ್ನ ಪಿಕ್ ಮಾಡು ಅಂತ. ಸೊ ಹಾಗಾಗಿ ಕ್ರಿಸ್ಟಲ್ಸ್ ಯಾವಾಗ್ಲೂ ಕೂಡ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ.